ಕೃತ್ಯ. ಅವ್ರನ್ನ ರೊಚ್ಚಿಗೆಬ್ಬಿಸಿ ಅವರು ಪ್ರವೋಕ್ ಮಾಡ್ದಂಗೆ ಮಾಡಿ ಅವರು ತಪ್ಪು ನಿರ್ಧಾರ ಕೈಗೊಳ್ಳಿ ಅನ್ನೋ ಉದ್ದೇಶ ಇತ್ತು. ರಾತ್ರಿ ನೀವು ಆ ಟೆಂಟನ್ನು ತೆಗೆದು ಹೋಗದಿರಿ, ಟೆಂಟ್ ವಾಪಸ್ ಹಾಕಿರಿ, ಹೋರಾಟಕ್ಕೆ ನಾಳಿಂದ ನಾವೇ ಅಲ್ಲಿ ಕೊಡ್ತೇವೆ ಅಂತ ಹೇಳ್ತೇವೆ. FIR ಒಳಗೆ ಬರಿತೀರಿ ಕಪಾಳ ಮೋಕ್ಷ ಮಾಡಿದ್ರು ಅಂಥೇಳಿ, ಆದರೆ ಸೆಕ್ಷನ್ ಹಾಕ್ತೀರಿ ದೇಶ 105 ದಿವಸ ಆಯ್ತು ಅವ್ರು ಹೋರಾಟ ಮಾಡೋಕೆ, ಶಾಂತಿ ರೀತಿಯಿಂದ ಹೋರಾಟ ಮಾಡತ್ತಾರೆ. ಕ್ರಿಮಿನಲ್ ಉದ್ದೇಶ ಎಲ್ಲಿ ಆಗುತ್ತೆ? 121(1) ಪಬ್ಲಿಕ್ ಸರ್ವೆಂಟ್ಗಳನ್ನ ಇದು ಮಾಡ್ದಂಗೆ, ಬಂದ್ ಮಾಡ್ದಂಗೆ ಇದು ಮಾಡಿರಿ, ಅಡ್ಡಪಡಿಸಿದಂಗೆ. ನೀವು ಅವ್ರಿಗೆ ಅಡ್ಡಪಡಿಸಿರಿ, ನಡು ನಿಂದಿರಿಸಿ. ಉಸ್ತುವಾರವ್ರ ಮನೆಗೆ ಹೋಗಿ ಮನವಿ ಕೊಟ್ಟರೆ ಏನು ದೊಡ್ಡ ತಪ್ಪು ಹಾಕಿದ್ದಿಲ್ಲ. 109(2) 109(2) ಅಂದ್ರೆ ಹಳೆಯ 307 ಅಟೆಂಪ್ಟ್ ಟು ಮರ್ಡರ್. ನೀವು ಹೇಳೋ ಪ್ರಕಾರನೇ ಬರೀ ಕಪಾಳ ಮೋಕ್ಷ ಮಾಡಿರತ್ತೆ ನೀವೇ FIR ಒಳಗೆ ಬರಿತೀರಿ, ನೀವು 109 ಹಾಕ್ತೀರಿ. ದುರುದ್ದೇಶದಿಂದ ನೀವು ಮಾಡಿರಿ FIR ಕ್ವಾಶ್ ಮಾಡಿರಿ ಅಂತ ಕೇಳ್ತೀವಿ ನಾವು. ಈಗ 132 ಹಾಕಿದ್ದಾರೆ, ಕ್ರಿಮಿನಲ್ ಅಫೆನ್ಸ್ ಇಟ್ಕೊಂಡು ಬಂದಿರಿ, ಉದ್ದೇಶ ಇಟ್ಕೊಂಡು ಬಂದಿರಿ ಅಂತೇಳಿ. ಕ್ರಿಮಿನಲ್ ಉದ್ದೇಶ ಅಲ್ಲಿ ಅದಕ್ಕೆ ಬರಬೇಕು. ಅವ್ರು ಗಾಂಧಿ ಚೌಕ್ನಾಗ ಎಲ್ಲರೂ ಕಲ್ಲು ಹೋಗಿತ್ತಿದ್ರಲ್ಲ. ಅದಕ್ಕೆ ನೀವು ಅವ್ರನ್ನ ನಿಂದಿರಿಸಿ, ನೀವು ಸ್ವಾಮಿಗಳನ್ನ ಎಳೆದಾಡಿದ್ದು ನಿಮ್ಮ ತಪ್ಪ. ನೀವು ಯಾರೂ ಇನ್ಫಾರ್ಮಲ್ ಇದ್ದಿದ್ದಿಲ್ಲ ಅವ್ರನ್ನ ಕೈ ಹಚ್ಚಿದವರು. ಸ್ವಾಮೀಜಿಯವರು ಕಾಮಿದಾರಿಗಳಿದ್ದರು, ಅವ್ರಿಗೆ ಗೌರವ ಕೊಡೋದು ಬಿಟ್ಟು ನೀವು ಕ್ಷಮಾಪಣೆ ಕೇಳಿ ಕೇಸ್ ವಾಪಸ್ ತಗೋರಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹ ಮಾಡ್ತೀವಿ. ವಿಡಿಯೋದಾಗ ಸ್ವಾಮೀಜಿಯವ್ರನ್ನ ಹೇಳ್ಕೊಂಡು ಹೋಗ್ತಾರೆ ಒಬ್ಬರು ಮನುಷ್ಯ. ಅವರು ಡಿಪಾರ್ಟ್ಮೆಂಟ್ದವ್ರ ಹತ್ತು ಗುರ್ತಿಲ್ಲ, ಯಾರ ಹತ್ತು ಗುರ್ತಿಲ್ಲ. ಅವರೊಬ್ಬರನ್ನೇ ಯಾಕೆ ಹಿಂದೆ ಹೇಳ್ಕೊಂಡು ಹೋದರು? ಅವ್ರ ಮೊಬೈಲ್ ಕಸ್ಕೊಂಡ್ರು. ಅವ್ರಿಗೆ ಸಿಟ್ಟು ಹೇಳಂಗೆ ಮಾಡಿ ತಾವು ಇದನ್ನು ಮಾಡಿಕೊಂಡು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ಯಾರ ಅಂತ ಹೇಳ್ತೀವಿ. ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರಿ ಪಬ್ಲಿಕ್ ಸರ್ವೆಂಟ್ ಆಗೋ ಬದಲಿ ಯಾರ್ದೋ ಸರ್ವೆಂಟ್ ಆಗ್ಲಕ್ಕೆ ಹೊಂಟಾರ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಅದೇ ಉದ್ದೇಶನೇ ಇದೆಯಲ್ಲ, ಇದು ಆಗೋಣ. ಆಮೇಲೆ ಎಕ್ಸ್ಟ್ರಾ ಫೋರ್ಸ್ ಏನು ಬರುತ್ತೆ ಅದು ಸಮಸ್ಯೆ. ಸ್ವಾಮೀಜಿಗಳ ಕ್ರಾಂತಿ ಆದಾಗ ಯಾವುದು ಸಮವಸ್ತ್ರ ಇಲ್ಲ ಇದೆ ಅಲ್ಲ. ಅವ್ರು ಹೇಳ್ತಾರೆ ನಾವು ಪೊಲೀಸ್ ಇದ್ದಿದ್ದೀವಿ ಅಂತ ಏನೋ ಹೇಳಿದ್ರು ಕೂಡ ಅವರು ಸ್ವಾಮೀಜಿ ಹೊಡೆದಿದ್ದಾರೆ. ಈಗ ನಾನು ಬಂದು ಪೊಲೀಸ್ ಅಂತ ಹೇಳ್ತೀನಿ, ಎದುರಿಗಾರ ಕಾವಿದಾರಿ ಇದ್ರಲ್ಲ, ನೀವು ಅವ್ರಿಗೆ ಗೌರವ ಏನು ಸಲ್ಲಿಸಿದ್ರಿ? ಗೌರವಯುತವಾಗಿ ನೋಡ್ಕೊಳ್ಳಿಲ್ಲ. ಅದು ಯಾವುದೇ ಥರದ್ದು ಉಲ್ಲೇಖ ಇಲ್ಲ. ನಾನು ಅದನ್ನು ಹೇಳ್ತೀನಿ ಅಣ್ಣ, ಪೊಲೀಸರು ಅನ್ನೋದು ಹೆಂಗೆ ಗುರ್ತಾಗಬೇಕು. ಸ್ವಾಮೀಜಿಯವರು ಎದಕ್ಕೆ ಹಲ್ಲೆ ಮಾಡಿದರು ಅದನ್ನು ಅರ್ಥ ಮಾಡ್ಕೊಡ್ರಿ. ನೀವು ನಿಮ್ಮನ್ನ ಎಳ್ಕೊಂಡು ಹೋಗಿ ದೂರಿನ ತನ ನೀವು ಸಿಟ್ಟಿಗೆ ಹೇಳುತ್ತಾನೂ ಅವರು ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಕೈಲಿ ಸಿಟ್ಟಿಗೆ ಹೇಳ್ಸಾಕ. ಅದ್ರ ಬಗ್ಗೆ ಸ್ವಾಮೀಜಿಯವರು ಹೊರಗೆ ಬಂದ ಮೇಲೆ, ಬೇಲಾಗಿ ಹೊರಗೆ ಬಂದ ಮೇಲೆ ಅವ್ರು ಉತ್ತರ ಕೊಡ್ತಾರೆ. ಏನಾಯಿತು, ಯಾವ ಘಟನೆಗೆ ಅವ್ರು ಸಿಟ್ಟಿಗೆ ಎದ್ರು ಮುಗಿಲ್ಲ. ಅವ್ರು ಕೇಸ್ ವಾಪಸ್ ತೊಗೊಂಡು ಬಿಟ್ಟರೆ ಇದ್ರ ಮೇಲೆ ಮುಂದೆ ಇದು ಮಾಡ್ತೀವಿ. ಅಲ್ಲಿ ಟೆಂಟು ತೆಗ್ದಾರ, ಅದು ಎರಡೂ ಆಗುವವರೆಗೆ ನೋಡಿ ನಾಳೆ ಮಾತಾಡ್ಕೊಂಡು ಡಿಸಿಷನ್ ತೊಗೊಳ್ತೀವಿ. ನೀವು ಬೇಲ್ಗೆ ಅಪ್ಲೈ ಮಾಡ್ತೀವಿ. ಅವ್ರು ಹೋರಾಟಗಾರ ಹೇಳಿದ್ರೆ ನಾವು ಯಾವುದೇ ರೀತಿ ಬೇಲ್ಗೆ ಅಪ್ಲೈ ಮಾಡಲ್ಲ, ನಾವು ಅಪ್ಲೈ ಮಾಡಲ್ಲ, ಬೇಲ್ಗೆ ಅಪ್ಲೈ ಅದಕ್ಕೆ ಕೇಸ್ FIR ಕ್ವಾಶ್ ಮಾಡೋಕ್ಕೆ ಕೇಳತ್ತೀವಿ. ಬೇಲಲ್ಲಿ ಅಲ್ಲ, ಅದಕ್ಕೆ ಏನಾದರೂ ಉದ್ದೇಶಕ್ಕೆ ನೋಡಿಲ್ಲ, ಏನಾದರೂ ಹೊರಗೆ ತರಬೇಕು. ನಾವು FIR ಇದು ಮಾಡ್ಕೋಬೇಕು, ಇಲ್ಲ ಕೋರ್ಟ್ದಿಂದ ತೊಗೊಳ್ಬೇಕು. ಇವತ್ತೇನೋ ಮಧ್ಯಾಹ್ನ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಅಲ್ಲಿ ಪ್ರೊಡ್ಯೂಸ್ ಮಾಡೋ ತನೂ ಬೇಲ್ ತೊಗೊಳಕ್ಕೆ ಬರೋಂಗಿಲ್ಲ. ಹೋರಾಟಗಾರರು ಕಾನೂನಾತ್ಮಕ ಇದಕ್ಕೆ ನೀವು ಬೆಂಬಲ ಸೂಚಿಸ್ತೇವೆ. ನಾಳೆ ವಕೀಲರ ಸಂಘದಿಂದನೂ ಬೆಂಬಲ ಸೂಚಿಸ್ತೀನಿ ಅಂದಾರೆ. ಅವರು ಫ್ರೀಯಾಗಿ ಅವ್ರದ್ದು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 200 ಸಂಘಟನೆಗಳು ಅದಕ್ಕೆ ಬೆಂಬಲ ಸೂಚಿಸಿದ್ದು ಜಿಲ್ಲೆಯದು. ಈಗ ನಾಳೆಯಿಂದ ಅವರೆಲ್ಲರೂ ಹೋರಾಟಕ್ಕೆ ಇಳಿತಾರೆ. ಮತ್ತು ರಾಜಕೀಯ ಇದ್ರಾಗ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ನಿಲುವು ಹೇಳೇವು. ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ 109 ದಿನದಿಂದ ಬಿಜಾಪುರ ಜಿಲ್ಲೆ ಹಿತೈಷಿಗಳು ಬಿಜಾಪುರ ಜಿಲ್ಲೆಗೆ PPP ಮಾಡೆಲ್ ವೈದ್ಯ ಕಾಲೇಜ್ ಬೇಡ, ಸರ್ಕಾರಿ ವೈದ್ಯ ಕಾಲೇಜ್ ಕೊಡಬೇಕು ಅಂತಕ್ಕಂಥ
ಒಂದು ಒತ್ತಾಯ ಸರ್ಕಾರದ ಮೇಲೆ. ಕಳೆದ 109 ದಿನದ ನಿರಂತರ ಹೋರಾಟ ಮಾಡಿದರೂ ಕೂಡ ಚಳಿಯಲ್ಲಿ ಅಹೋರಾತ್ರಿ ಧರಣಿ ಎಲ್ಲ ರೀತಿಯ ಹೋರಾಟಗಳನ್ನು ಅವರು ಸರ್ಕಾರವನ್ನು ಎಚ್ಚರಿಸ್ತಾ ಬಂದರು. ಅದರ ದುರ್ದೈವ 109 ದಿನ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಉಸ್ತುವಾರಿ ಮಂತ್ರಿಗಳಂಥ ಎಂ ಬಿ ಪಾಟೀಲರು ಆ ಹೋರಾಟಗಾರರಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ. ಇವತ್ತು ಕೊನೆಗೆ ಅವರು ನಿರ್ಧಾರ ಮಾಡಿದ್ದು, ಇವತ್ತು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಮತ್ತು ಉಳಿದ ಮಂತ್ರಿಗಳ ಶಿವಾನಂದ ಪಾಟೀಲ್ ಮಂತ್ರಿಗಳ ಮುಂದೆ ಉಳಿದೆಲ್ಲ ಶಾಸಕರ ಮನೆ ಮುಂದೆ ಹೋರಾಟ ಹಮ್ಮಿಕೋಬೇಕಂತಕ್ಕಂಥ ನಿರ್ಣಯ ಮಾಡಿ ನಿನ್ನೆ ದಿನ ಮೊದಲಿಗೆ ಉಸ್ತುವಾರಿ ಮಂತ್ರಿಯವರ ಮನೆ ಮುಂದೆ ಹೋರಾಟವನ್ನು ಶಾಂತಿಯುತ ಹೋರಾಟ ಪ್ರಾರಂಭ ಮಾಡಿದರು. ನಿನ್ನೆ ಆ ಹೋರಾಟದಲ್ಲಿ ಅವತ್ತು ಪೊಲೀಸ್ ಇಲಾಖೆ ಪೊಲೀಸ್ ಡ್ರೆಸ್ ಮೇಲೆ ಬರದೆ ಪ್ಲೇನ್ ಡ್ರೆಸ್ ಮೇಲೆ ಬಂದು ಆ ಹೋರಾಟಗಾರನ್ನು ತಳ್ತಕ್ಕಂಥದ್ದು. ನಮ್ಮ ಸಂಗನ ಬಸವ ಸ್ವಾಮಿಗಳು ಹುಣಸಾಳ್ BK ಗುರುಗಳು ಕೂಡ ಇವತ್ತು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಈ ಹೋರಾಟಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದರು. ನಾವು ವಿಚಾರ ಮಾಡಿದೆವು, ಯಾಕಂದರೆ ಅವ್ರು ಹೋರಾಟ ಕೂತಾಗ ಭಾಳ 75-80 ದಿನ ಆದರೂ ಕೂಡ ಅವರಿಗೆ ಸ್ಪಂದನೆ ಆಗದೇ ಇದ್ದ ಸರ್ಕಾರ, ನಮ್ಮದು ಜಿಲ್ಲಾ ಅಧ್ಯಕ್ಷ ನಮ್ಮ ಜಿಲ್ಲೆಯ ಎಲ್ಲ ಟೀಮ್ ಒಂದು ಜವಾಬ್ದಾರಿಯುತವಾಗಿ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟು ಬಂದಿದ್ದೆವು. ಅದೇ KDP ಒಂದು ಸಭೆಯಲ್ಲಿ ನಮ್ಮ MLC ಕೇಶವ್ ಪ್ರಸಾದ್ ಸರ್ ಪ್ರಶ್ನೆ ಮಾಡಿದಾಗ, ಈ ಸರ್ಕಾರಿ ವೈದ್ಯ ಕಾಲೇಜ್ ಬೇಕು ಅಂತಕ್ಕಂಥ ಆ ಹೋರಾಟಗಾರರಿಗೆ ನೀವು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು, ಅದಕ್ಕೆ ನೀವು ಒಂದು ಸರ್ಕಾರದಿಂದ ಒಂದು ಆದೇಶ ಕೊಡ್ರಿ ಅಂತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಪ್ರಶ್ನೆ ಎತ್ತಿದಾಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ MB ಪಾಟೀಲ್ ಸಾಹೇಬರು, ಏನ್ರಿ ನಿಮ್ಮ ಜಿಲ್ಲಾ ಅಧ್ಯಕ್ಷ ಅಲ್ಲಿ ಬಂದು ರಾಜಕೀಯ ಮಾಡ್ತಾನ ಅಂತಂದರು. ಅದು ಒಂದೇ ಉದ್ದೇಶಕ್ಕಾಗಿ ಅವ್ರ ಮನೆಯ ಆ ಸಂಗನ ಬಸವ ಸ್ವಾಮಿಗಳನ್ನು ತಳ್ತಕ್ಕಂಥದ್ದು, ಉದ್ದೇಶಪೂರ್ವಕವಾಗಿ ರೊಚ್ಚಿಗೆಬ್ಬಿಸ್ತಕ್ಕಂಥ ಒಟ್ಟಾಗಿ ಏನು 9ನೇ ತಾರೀಕು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಬಿಜಾಪುರಕ್ಕೆ ರಾಣಿ ಚೆನ್ನಮ್ಮ ಏನು ಮೂರ್ತಿ ಉದ್ಘಾಟನೆಗೆ ಬರೋರದಾರ. ಯಾಕಂದ್ರೆ ಆ ಪಂಚಮಸಾಲಿ ಸಮಾಜದ ಹಿರಿಯರೇ ಇವತ್ತು ಅವರನ್ನು ಬಹಿಷ್ಕಾರ ಹಾಕಿದ್ದಾರೆ. ಯಾಕಂದರೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ಪಂಚಮಸಾಲಿಯವರು 2A ಮೀಸಲಾತಿಗಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಕೇಳಿದಾಗ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ಆ ಉದ್ದೇಶ ಇಟ್ಕೊಂಡು ಇವತ್ತು ಇಡೀ ಪಂಚಮಸಾಲಿ ಸಮಾಜ ಆ ಉದ್ಘಾಟನೆಗೆ ಬಹಿಷ್ಕಾರ ಆಗತ್ತಾರೆ. ಅದ್ರ ಜೊತೆ ಈ PPP ಮೆಡಿಕಲ್ ಕಾಲೇಜದ ಹೋರಾಟಗಾರರು ಕೂಡ ಹೋರಾಟಕ್ಕೆ ಇಳಿಯತಕ್ಕಂಥ ಒಂದು ಸಂದರ್ಭ. ಅವರಷ್ಟೇ ಅಲ್ಲ, ನೀವು ಈ ಉದ್ದೇಶ ಅವ್ರದ್ದು ಆ ಮುಖ್ಯಮಂತ್ರಿ ಬಂದಾಗ ಯಾರು ವಿರೋಧಗಳು ವ್ಯಕ್ತ ಆಗಬಾರ್ದು ಅಂತಕ್ಕಂಥ ಇಟ್ಕೊಂಡು ಈ ಕೆಲಸಕ್ಕೆ ಹಾಕಿದ್ದಾರೆ. ಆದರೆ ನಾ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ, ಶಾಸಕರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ನೀವೇನು ಈ PPP ಮೆಡಿಕಲ್ ಕಾಲೇಜದ ಹೋರಾಟಗಾರನೇನು ನೀವು ಹತ್ತಿಕ್ಕೆ ತಾಕಿದ್ದೀರಿ, ಅವ್ರು ಅಷ್ಟೇ ಅಲ್ಲ, ಇಡೀ ವಿಜಾಪುರ ಜಿಲ್ಲೆಯ ಜನ CM ಅವರಿಗೆ ಇವತ್ತು ವಿರೋಧ ಮಾಡ್ತಕ್ಕಂಥ ಸನ್ನಿವೇಶದ. ಯಾಕಂದ್ರೆ ಎಲ್ಲ ರಂಗದಲ್ಲಿ ಕೂಡ ಸರ್ಕಾರ ವಿಫಲ ಆಗಿದ್ದರಿಂದ ಎಲ್ಲ ರೀತಿಯ ಹೋರಾಟಕ್ಕೆ ಇವತ್ತು ಸಿದ್ಧದ. ಆದರೆ ಇವತ್ತು ಒಂದು ನ್ಯಾಯಯುತವಾದ ಹೋರಾಟ, ಬಡವರಿಗೆ ಸರ್ಕಾರಿ ಒಂದು ವೆಚ್ಚ ಸಿಗಲಿ, ಫ್ರೀಯಾಗಿ ಸಿಗಲಿ ಅಂತಕ್ಕಂಥದ್ದು, ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗಲಿ ಅಂತಕ್ಕಂಥದ್ದು, ಈ ಒಳ್ಳೆಯ ವಿಚಾರ ಇಟ್ಕೊಂಡು ಕೂತಂಥ ಸಂದರ್ಭದಲ್ಲಿ ನೀವು ಕಲಂ ಏನು 109 ಮತ್ತು 352 ಏನು BNSS ಕಾಯ್ದೆಗಳ ಪ್ರಕಾರ 109, 152 ಏನು ಸೆಕ್ಷನ್ ಹಾಕುವ ಮೂಲಕ ಇವತ್ತು ಅವ್ರು ನಿರಪರಾಧಿಗಳೇ, ಅವ್ರೇನು ಗುಂಡಾಗಳಲ್ಲ. ಆ ಹೋರಾಟಕ್ಕೆ ಮನೆ ಮುಂದೆ ಏನು ಮನವಿ ಕೊಡೋಕೆ ಬಂದವ್ರು ಗುಂಡಾಗಳಲ್ಲ. ಅವರು ಈ ರೀತಿ ಕಲಂ ಹಾಕಲಿಕ್ಕೆ ಅವರಿಗೆ ನಿರಪರಾಧಿಗಳನ್ನ ಅಪರಾಧಿಗಳನ್ನಾಗಿ ಮಾಡಿ ಅವ್ರನ್ನ ಇಂಥ ಒಂದು FIR ಮಾಡಿ ಅವ್ರಿಗೆ ಇನ್ವಾಲ್ವ್ ಮಾಡಿ
ಇದೇನು ಹತ್ತಿಗೆ ತಕ್ಕಂಥ ಕೆಲಸ ಮಾಡೋಕೆ ಸರ್ಕಾರ ನಿಜವಾಗಿ ಕೂಡ ಭಾಳ ಖೇದಕರ ಸಂಗತಿ. ಅದಕ್ಕೆ ನಾವು ಕೂಡ ಇವತ್ತು ವಿಶೇಷವಾಗಿ ಆ ಸ್ವಾಮಿಗಳ ಮೇಲೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ಲಿಯರ್ ಸಮಾಜಕ್ಕೆ ಗೊತ್ತಾಗ್ತಾ ಇದೆ. ಒಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಸ್ವಾಮಿಗಳ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಸ್ವಾಮಿಗಳನ್ನು ಈ ರೀತಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ನಡೆದೈತೆ ಅಂತಕ್ಕಂಥ ಉದ್ದೇಶವನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಒಟ್ಟಾಗೆ ಇನ್ನು ನಮ್ಮ ಕೆಲಸ ಭಾರತೀಯ ಜನತಾ ಪಕ್ಷ ಕೆಲಸ, ನಾವು ರಾಜಕೀಯಗೊಳ್ಳಬಾರ್ದು ಹೆಚ್ಚಿನ ನಾವು ಅವ್ರ ಮನೆಗೆ ಕೂಡ ಹೋಗಿಲ್ಲ. ಆದರೆ ಇವತ್ತು ಆದಂಥ ಅನ್ಯಾಯ, ಇವತ್ತು ಆ ಗುರುಗಳಿಗೆ ಇರ್ಬೋದು, ಆ ಗುರು ಜೊತೆ ಹಲವಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ನಡೆದೈತಿ. ಅವ್ರನ್ನ ಪೂರ್ಣ ಬೇಗನೆ ಬಿಡುಗಡೆ ಮಾಡಬೇಕು. ಅವ್ರ ಕೇಸ ವಾಪಸ್ ತಗೋಬೇಕು. ವಾಪಸ್ ತೆಗೆದುಕೊಂಡು ಹೋದರೆ ಭಾರತೀಯ ಜನತಾ ಪಕ್ಷದ ನಮ್ಮ ನಿಲುವನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಅವರಿಗೆ ಸಮಯ ಅವಕಾಶ ಕೊಡ್ತಾ ಇದ್ದೀವಿ. ಇದು ನೀವು ಮಾಡದೇ ಹೋದರೆ ಬಿಜಾಪುರ ಬಂದ್ ಆಗ್ತಕ್ಕಂಥದ್ದು ಇರ್ಬೋದು, ಇಡೀ ಹಿಂದೂ ಸಮಾಜ ಎದ್ದು ಹೇಳ್ತಕ್ಕಂಥ ಕೆಲಸನೂ ಕೂಡ ಇದು ಮುಂದೆ ನಡೀತಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತನ್ನು ಮುಗಿಸ್ತೇನೆ.